ಹಲೋ ಗಾಯ್ಸ್. ಓ ಚಕ್ಕೋತಾ ಫಿಲಮ್ ಅವಾರ್ಡ್ಗೆ ಹೋಗ್ತಾಳೆ, ಸರ್ಪ್ರೈಸ್ ಆಗಿ ಇಟ್ಕೊಂಡಿದ್ದಾಳೆ. ಆನೆ ಮಾಡಿರೋ ವಾಲೆ ಮೂವಿ ಹಿಂಗಿತ್ತು, ಚೆನ್ನಾಗಿತ್ತು. ಇನ್ಸ್ಟಾಗ್ರಾಮ್ನಲ್ಲಿ 4000+ ಪ್ಯಾಕಿಂಗ್ ಅಂತ ಒಂದು ವಿಡಿಯೋ ಮಾಡುವಂತೆ, ಅವಾಗ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ರೆಡಿಯಾಗಿ ಇವಾಗ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ಗೈಸ್. ಟೊಮೆಟೊ ಬಾತ್ ಮಾಡೋಣ ಅಂತ ಅನ್ಕೊಂಡೆ, ಸೊ ಮಾಡ್ತಾ ಇದ್ದೆ. ಆ್ಯಂಡ್ ಶುಂಠಿ ಕಟ್ ಮಾಡಿದೆ. ನೋಡೋಣ, ಇದನ್ನು ಬಾಯಿಗಿಟ್ಟು ಸ್ವಲ್ಪನೇ ಇಡೋದು, ಜಾಸ್ತಿ ಇಡೋದು. ಭವಿಷ್ಯ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಇವತ್ತು ಹೊರಗಡೆ ಹೋಗ್ಬೇಕು. ಅವಳು ಎಲ್ಲೋ ಯಾವುದಾದ್ರು ಒಬ್ಸೆಷನ್ ಅಂತ ಒಂದು ಮೂವಿಗೆ ಬಂದಿದ್ಯಲ್ಲ, ಅದನ್ನು ನೋಡೋದಕ್ಕೆ ಅಂತ ಮಧ್ಯಾಹ್ನ 1 ಗಂಟೆ ಹಂಗೆ ಹೋಗ್ತೀನಿ ಅಂತ ಹೇಳಿದ್ದಾಳೆ. ಹಾಲಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾಳೆ. ಮೊದಲು ಬಾದಾಮಿ ಇಡ್ತೀನಿ, ಆಮೇಲೆ ಶುಂಠಿ ಬಾಗಿರ್ತೀನಿ. ನೋಡ ಹೆಂಗೆ ಆಡ್ತಾಳೆ. ನಮ್ಮ ಭವಿಷ್ಯ ಎಲ್ಗೋ ಹೋಗ್ತಾಳೆ ಗೈಸ್, ಅದಕ್ಕೆ ಇವತ್ತು ರೆಡಿ ಆಗಿದ್ದಾಳೆ. ತಗೋ ವರ್ಣೆ ಆವತ್ತು ಏನು ಅವಳು ಕೂದಲು ಅವಳು ಸ್ಟ್ರೈಟ್ ಮಾಡ್ಕೊಳಕ್ ಆಗೋದಿಲ್ಲ. ನನಗೆ ಹೇಳ್ತಾ ಇದ್ದಾಳೆ ಸ್ಟ್ರೈಟ್ ಮಾಡು ಅಂತ ಹೇಳ್ಬಿಟ್ಟು. ಆಯ್ತು, ತಿನ್ಬೇಕು ತಾನೇ. ನಾನು ತಿನ್ಸಿದ್ದೆ, ನಾನು ನಿನ್ ಸ್ಕಿನ್ನಿಗೆ ಒಳ್ಳೇದು ಅಂತ ತಿನ್ನಿದ್ದೆ ಭವಿಷ್ಯ. ಇಲ್ಲೆಲ್ಲ ಉರಿತಾ ಇತ್ತು. ತಿನ್ನಲ್ವಾ? ನಂಗೋಸ್ಕರ ತಿನ್ನು, ನಿನ್ ಸ್ಕಿನ್ ಚೆನ್ನಾಗಿ ತೋರಿಸ್ತಾಳಂತೆ. ತೋರ್ಸು, ಇವಾಗ ತೋರ್ಸು. ಪರವಾಗಿಲ್ಲ ತೋರ್ಸು, ಅದೆಲ್ಲ ಪರವಾಗಿಲ್ಲ ತೋರ್ಸು. ಅದು ಹೆಂಗಿದೆ ನೋಡೋಣ. ಆಯ್ತು, ಹಾಕ್ಬಾರ್ದಾದ್ರೆ ಓಕೆನಾ? ಹಂಗಾಡ್ತೀನಾ? ಓ ಬ್ಯಾಗಲ್ಲಿದೆಯಾ? ನಮ್ಮ ಯಜಮಾನ್ರು ಹಲಸಿನಣ್ಣು ತಗೊಂಬಂದಿದ್ದಾರೆ. ಹಣ್ಣಾಗಿಲ್ಲ ಅನಿಸುತ್ತೆ, ಸ್ಮೆಲ್ಲೇ ಬರ್ತಾ ಇಲ್ಲ. ಇನ್ನೂ ಒಂದೇನೋ ಅದ್ರ ಕೆಳಗಡೆ ತಂದಿದ್ದೀರಾ? ಏನು ಗಾಜಿನ ಬಾಟ್ಲಿ ಇರುತ್ತೆ. ಓ ಚಕ್ಕೋತಾ ಓಪನ್ ಮಾಡ್ಬಹುದೇ ಅನ್ಸುತ್ತೆ, ಬಿಟ್ಬಿಟ್ಟಿದೆ. ಇಡಿ ಚಕ್ಕೋತಾ ಇಡಿ, ಅದನ್ನ ಹೊರಗಡೆ ಇಡೋಣ. ನಮ್ಮ ಭವಿಷ್ಯ ಫುಲ್ಲು ಬ್ಯುಸಿ ಆಗಿದ್ದಾಳೆ. ಏನಕ್ಕೆ ಬ್ಯುಸಿ ಆಗಿದ್ದಾಳೆ ತೋರಿಸ್ಬೇಡ ನಾನು. ಏನು ಇದೇನು ದೊಡ್ಡ ನಂದಾರಿ ಫಿಲಮ್ ಅವಾರ್ಡ್ಗೆ ಹೋಗ್ತಾಳೆ, ಇಟ್ಕೊಂಡಿದ್ದಾಳೆ ಗೈಸ್. ಇವಳು ಅವಾರ್ಡ್ ಫಂಕ್ಷನ್ಗೆ ಹೋಗ್ತಾ ಇದ್ದಾಳೆ ಅಂತ ತೋರಿಸ್ಬಾರ್ದಂತೆ. ನೀನು ಹೆಂಗಿದ್ರು ಇವತ್ತು ಹೋಗ್ಬಿಡ್ತೀಯ, ನಾನು ಪೋಸ್ಟ್ ಮಾಡೋದೇ ನೀನು. ಅದಲ್ಲ, ನಾನು ಪೆಕ್ರಿ ತರ ಇರ್ತೀನಿ. ಎಲ್ಲಿ ಮಕ್ಕ ತೋರಿಸು. ನಾನು ಇವಾಗಲೇ ತೋರ್ಸಲ್ಲ, ನಂದದು ಒಂಥರ ಕಾಣಿಸುತ್ತೆ. ಚೆನ್ನಾಗೇ ಇದ್ದಾಳೆ ಗೈಸ್, ಸುಮ್ಮನೆ ನಾಟಕ ಆಡ್ತಾಳೆ. ಅಷ್ಟೇ. ಆಯ್ತು ಬಿಡು ಇದೆಯಲ್ಲ ಗೈಸ್. ನಾವು ಯಜಮಾನ್ರು ಸ್ಟೂಡೆಂಟು ಚಕ್ಕೋತಾ ಕೊಟ್ಟಿದ್ರಲ್ಲ, ಬಿಡಿಸ್ದೆ ಗೈಸ್. ಫುಲ್ಲು ಸ್ವೀಟ್ ಆಗಿದೆ. ನಮ್ಮ ಯಜಮಾನ್ರ ಸ್ಟೂಡೆಂಟ್ ಹೆಸರು ಚವಿ ಅಂತ. ಆಬ್ವಿಯಸ್ಲಿ ಚವಿ ಅಂದ್ರೆ ಹುಡುಗಿ, ಅಂದರೆ ಚಿಕ್ಕ ಹುಡುಗಿ. ಅವ್ರ ಮನೆಯಲ್ಲಿ ಚಕ್ಕೋತಾ ಮರ ಇದೆ ಗೈಸ್. ಅದಕ್ಕೆ ಅವ್ರ ಸರ್ ತಗೊಂಡೋಗ್ಲಿ ಮನೆಗೆ ಅಂತ ಹೇಳ್ಬಿಟ್ಟು ತಂದು ಕೊಟ್ಟಿದ್ದಾರೆ. ಸಖತ್ ಸ್ವೀಟ್ ಆಗಿದೆ. ಇದಕ್ಕೆ ಆ್ಯಕ್ಚುಲಿ ಉಪ್ಪು ಖಾರ ಹಾಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ, ನೋಡಿದ್ರೆ ಇಷ್ಟು ಸ್ವೀಟಾಗಿರೋದಕ್ಕೆ ಹಂಗಂಗೆ ತಿನ್ಕೊಂಬಿಡ್ಬೋದು ಗೈಸ್, ಎಷ್ಟು ಚೆನ್ನಾಗಿದೆ. ನನಗೆ ಚಕ್ಕೋತಾ ಏನಕ್ಕೆ ಇಷ್ಟ ಅಂತ ಹೇಳ್ರಿ. ದೇವನಹಳ್ಳಿನಲ್ಲಿ ಚಕ್ಕೋತಾ ಫೇಮಸ್ಸು.
ನಾನು ಚಿಕ್ಕ ವಯಸ್ಸಿನಲ್ಲಿ ದೇವನಹಳ್ಳಿನಲ್ಲೇ ಅಲ್ವಾ ಇದ್ದಿದ್ದು, ಸೊ ಅಲ್ಲಿ ತಿಂತಿದ್ವಿ. 10th ಸ್ಟ್ಯಾಂಡರ್ಡ್ ಆದಮೇಲೆ ಸ್ಟಾಪೇ ಆಗೋಯಿತು, ಏಕೆಂದರೆ ದೇವನಹಳ್ಳಿಯಿಂದ ಶಿಫ್ಟ್ ಆಗಿಬಿಟ್ಟು ಕನಕಪುರಕ್ಕೆ ಬಂದುಬಿಟ್ವಿ. ಅಲ್ಲೆಲ್ಲ ಚಕ್ಕೋತ ಕಾಣಿಸೋದೇ ಇಲ್ಲ. ಸೊ ಸಿಕ್ಕಿದ ಕಡೆ ನಂಗೆ ತುಂಬ ಇಷ್ಟ. ಯಾವಾಗ ಸಿಗುತ್ತೋ ಅವಾಗ ತಿಂದ್ಬಿಡ್ತೀನಿ. ದೇವನಹಳ್ಳಿ ಚಕ್ಕೋತ ಅಂತಲೇ ಫೇಮಸ್ ಇದೆ, ಗೊತ್ತಾ? ಹಾಂ, ಗೊತ್ತಿಲ್ವಾ? ವಾವ್, ನಮ್ಮ ಭವಿಷ್ಯ ನೋಡ್ತಿಲ್ಲ ಗೈಸ್. ಹಿಂಗೆ ರೆಡಿ ಆಗಿದ್ದಾಳೆ ಅವಳು. ಯಾವ ಫಿಲಮ್ಗೆ ಹೋಗ್ತಾ ಇದೆಯಾ ಚಿನ್ನ? ಅಬ್ಸೆಷನ್. ಅಬ್ಸೆಷನ್. ದೆವ್ವದ ಥರ. ದೆವ್ವದ್ದೇ ಆ್ಯಕ್ಚುಲಿ. ನಮ್ಮ ಪುಟ್ಟ ಪಿಚಾಚಿ ಗೈಸ್. ಬಾ, ಇಲ್ಲಿ ಕಾಣ್ತಾನೆ ಇಲ್ಲ. ಈ ಕಡೆ ನಿಂತ್ಕೋ, ಈ ಕಡೆ ನಿಂತ್ಕೋ. ಹಾಂ, ಹತ್ರ ಬಾ, ನಿಂದು ಮೇಕಪ್ ನೋಡ್ಸೋಣ. ಆ 2 ಜಡೆ ನೋಡಿ ಗೈಸ್, ಮುಂದೆ ಇರೋ 2 ಜಡೆ. ಕಾಕ್ರೋಚ್ದು 2. ಆಂಟಿನಾ ಬಿದ್ದೋಗ್ಬಿಟ್ಟಿದೆ. ಗೈಸ್ ಹೇಗಿದ್ದಾಳೆ ಅಂತ ಫೋನ್ ಕೊಡು. ಈ ವಾಲೆ ತುಂಬ ಇಷ್ಟ ಆಗೋಗಿದೆ ನನಗೆ. ನಾನೇ ಮಾಡಿದ್ದು. ಆನೆ ಮಾಡಿರೋ ವಾಲೆ. ನಾನೇ ಮಾಡಿರೋ ವಾಲೆ, ಆನೆ ವಾಲೆ ಅಂತ ಏನೋ ಅನ್ನ. ಇಲ್ಲ, ಗೈಸ್ ನಮ್ಮ ಭವಿಷ್ಯ ಇವಾಗ ಹೊರಟಿದ್ದಾಳೆ ಮೆಟ್ರೋಗೆ. ಅವರಪ್ಪ ಬಿಟ್ಬಿಟ್ಟು ಬರ್ತಾರೆ ಗೈಸ್. ಅಯ್ಯ, ಇನ್ನು ಮುಗಿಯಲ್ಲ ಇವತ್ತು. ಸಿಗ್ತಾ ಅಪ್ಪಕ್ಕಿ? ಹೋಗ್ಬಿಟ್ಟು ಬನ್ನಿ. ಇದೆ ಲೈಟಾಗಿದೆ, ಹಿಂದ್ಗಡೆ ಟಾರ್ಚ್ ಆನ್ ಆಗಿದೆ. ಹುಷಾರು, ಓಕೆನಾ? 76. ಕಾಲ್ ಮಾಡಿದ್ರೆ ಪಿಕ್ ಮಾಡು, ಓಕೆನಾ? ಹಾಂ, ಗೈಸ್ ಅವಳು ತಲೆ ಮೇಲೆ ನೋಡಿ ಆರೋ ಮಾರ್ಕ್ ಥರ ಇದೆ, ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಹೋದಾದ್ಮೇಲೆ ನನ್ನನ್ನು ನಿಮಗೆ ಕರೆಯೋದು. ಆರೋ ಮಾರ್ಕ್ ನೋಡಿ ಗೈಸ್ ಅವಳ ನೆತ್ತಿ ಮೇಲೆ. ಬಾಯ್. ಆರಕ್ಕೆ ಇದ್ದಾರೆ ಇಲ್ಲಿ. ಈಗ ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಡ್ತೀನಿ ಗೈಸ್. ನಮ್ಮ ಯಜಮಾನ್ರು ಬರೋದು 1/2 hour ಆಗುತ್ತೆ ಬಿಟ್ಬಿಟ್ಟು. ಬರೋ ಅಷ್ಟರಲ್ಲಿ ಪಾಪ ಬಿಸಿಲಲ್ಲಿ ಹೋದ್ರು ಗೈಸ್. ಇವಾಗ 8 o'clock ಆಗ್ತಾ ಇದೆ. ಭವಿಷ್ಯ ಕಾಲ್ ಮಾಡಿದ್ಲು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವಳು ಮೆಟ್ರೋ ಹತ್ತುತ್ತಾಳಂತೆ. ಸೊ ನಾನು ಇಲ್ಲಿಂದ 8 o'clock ಅಷ್ಟರಲ್ಲಿ ಬಿಟ್ಟರೆ ಅವಳು ರೀಚ್ ಆಗೋ ಅಷ್ಟರಲ್ಲಿ ನಾನು ಅಲ್ಲಿಗೆ ರೀಚ್ ಆಗೋಕ್ಕಾಗತ್ತೆ. ಸೊ ರೆಡಿಯಾಗಿದ್ದೀನಿ ಗಾಯ್ಸ್. ಎಷ್ಟೊಂದು ಜನ ಮಕ್ಕಳು, ಭವಿಷ್ಯನೂ ಅಷ್ಟೇ, ಲೈಕ್ ಅವ್ಳು ಫಸ್ಟು ಎಲ್ಲ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಅಲವೇ ಮಾಡ್ತಾ ಇರಲಿಲ್ಲ ಅವರಪ್ಪ. ಸೇಫ್ಟಿ ಪರ್ಪಸ್ಸಿಗೆ, ಹೆಣ್ಣು ಹುಡುಗಿ ಇನ್ನು ಚಿಕ್ಕವಳು ಗೊತ್ತಾಗೋದಿಲ್ಲ ಅದು ಇದು ಅಂತ. ಇವಾಗ ಒಂದು ಸ್ವಲ್ಪ ಅಲವ್ ಮಾಡ್ತಾರೆ ಗೈಸ್. ಬಟ್ ಸುಮಾರು ಜನ ಹುಡುಗಿರು ಪೇರೆಂಟ್ಸ್ ಅಲವ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೋತಾ ಇರ್ತಾರೆ. ಏನಿಲ್ಲ ಗೈಸ್, ಒಂದು ಟೈಮ್ ಆಗಬೇಕು. ನಿಮಗೆ ರೆಸ್ಪಾನ್ಸಿಬಿಲಿಟಿ ಇದೆ, ನೀವು ನಿಮ್ಮ ಕೇರ್ ನೀವು ಮಾಡ್ಬೋದು, ನಿಮ್ಮ ಸೇಫ್ಟಿ ನೀವು ನೋಡ್ಕೋತೀರಾ, ಗೊತ್ತಾಗುತ್ತೆ ನಿಮಗೆ ಅಂತ ಯಾವಾಗ ಪೇರೆಂಟ್ಸಿಗೆ ಗೊತ್ತಾಗುತ್ತೋ ಆವಾಗ ಒಂದು ಸ್ವಲ್ಪ ಅವರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಂಬಿಕೆ ಮೇನ್ಲಿ ಮುಖ್ಯ. ಇಲ್ಲ ನನ್ನ ಮಗಳು ಹೋಗ್ಬಿಟ್ಟು ಸೇಫಾಗಿ ಬರ್ತಾಳೆ ಅಂತ ನಂಬಿಕೆ ಇದ್ದರೆ ಪೇರೆಂಟ್ಸು ಖಂಡಿತ ಬಿಡ್ತಾರೆ ಗೈಸ್. ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಓವರ್ ಲವ್ ಇದ್ದರೆ, ಇಲ್ಲ ಓವರ್ ಪ್ರೊಟೆಕ್ಟಿವ್ ಆಗಿದ್ದರೆ ಅವರು ಅಲವ್ ಮಾಡೋದು ಸ್ವಲ್ಪ ಕಷ್ಟನೇ. ನಾವು ಏನು ಈಸಿಯಾಗಿ ಅಲವ್ ಮಾಡಿಬಿಡೋದಿಲ್ಲ. ಸುಮಾರು ಮಾತಾಡಿರ್ತೀವಿ, ಸುಮಾರು ಹೇಳಿರ್ತೀವಿ, ಸುಮಾರು ಸರ್ತಿ ಬೈಸ್ಕೊಂಡಿರ್ತಾಳೆ ಅವಳು. ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಇದ್ಬಿಡ್ತಾಳೆ ಒಂದೊಂದು ಸರಿ ಮಾತಾಡ್ದಿರಾ ಕಳಿಸ್ದೆ ಹೋದರೆ. ಅಂದರೆ ಜಾಸ್ತಿ ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡೆಲ್ಲ ಇರೋದಿಲ್ಲ. ಸ್ವಲ್ಪ ಹೊತ್ತು ತನಕ ಇರ್ತಾಳೆ, ಅದಾದ್ಮೇಲೆ ಮರ್ತೋಗ್ಬಿಟ್ಟು ಸರಿ ಹೋಗ್ತಾಳೆ. ಬಟ್ ಸ್ಟಿಲ್
ಏಜ್ ಆಗ್ತಾ ದೊಡ್ಡವ್ರಾಗ್ತಾ ನಾವು ಅಲೌ ಮಾಡಬೇಕಾಗತ್ತೆ ಗೈಸ್. ಅವ್ರ ಫ್ರೀಡಮ್ಮು ನಾವು ಅಲೌ ಮಾಡಲಿಲ್ಲ ಅಂದರೆ ಅವ್ರಿಗೆ ಕಟ್ಟಾಕ್ದಂಗೆ ಅನಿಸುತ್ತೆ. ಸೊ ಅವ್ರು ಹೋಗಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಕಷ್ಟ ಆಯಿತು ಅಂತ ಅಂದ್ರೂ ಅವ್ರಿಗೆ ಗೊತ್ತಾಗುತ್ತೆ, ಈಸಿ ಇತ್ತು ಅಂದ್ರೂ ಅವ್ರಿಗೆ ಗೊತ್ತಾಗುತ್ತೆ. ಮೇಯ್ನ್ಲಿ ಗರ್ಲ್ಸ್ನ ಹೊರಗಡೆ ಓಡಾಡೋದಕ್ಕೆ ಅಥವಾ ಸ್ವಲ್ಪ ಸುತ್ತಾಡೋದಕ್ಕೆ ಬಿಡ್ತಾರಲ್ಲ ಅಂಥ ಹುಡುಗಿರಿಗೆ ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಇರುತ್ತೆ ಗೈಸ್. ಬೇರೆ ಕಡೆ ಹೋಗೋದು ಹೇಗೆ, ನಾವು ಹೇಗೆ ವಾಪಸ್ ಬರಬೇಕು, ಅಥವಾ ಟ್ರಿಪ್ಪಿಗೆ ಹೋದರೆ ಹೆಂಗೆ ನಾವು ಆರ್ಗನೈಸ್ ಮಾಡ್ಕೋಬೇಕು, ಇದೆಲ್ಲ ನಾಲೆಡ್ಜ್ ಸಖತ್ ಸಿಗುತ್ತೆ. ಒಬ್ಬೊಬ್ಬರೇ ಅವ್ರ ಫ್ರೆಂಡ್ಸ್ ಗರ್ಲ್ಸ್ ಹೋದರೆ, ಸ್ಪೆಷಲಿ ಬಾಯ್ಸ್ ಏನಾರು ಇದ್ರು ಅಂತ ಅಂದರೆ ಬಾಯ್ಸೇ ನೋಡ್ಕೊಂಡು ಬಿಡ್ತಾರೆ. ಗರ್ಲ್ಸ್ ಸ್ಪೆಷಲಿ ಹೋದರು ಅಂದರೆ ಟ್ರಿಪ್ಪು ಅದಕ್ಕೆ ಇದಕ್ಕೆ ದೇ ವಿಲ್ ಬಿ ಲೈಕ್, ನಾವು ಒಟ್ಟಿಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಯಾರು ಮೇಲ್ಸ್ ಆ ಗ್ರೂಪ್ನಲ್ಲಿ ಇದ್ದರು ಅಂದರೆ ಮೇಯ್ನ್ಲಿ ಏನಾಗುತ್ತೆ ಅಂದರೆ ಮೇಲ್ಸ್ಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಡ್ತಾರೆ. ಲೈಕ್ ನಾವು ನೋಡ್ಕೋತೀವಿ ಬಿಡಿ, ನೀವು ಆರಾಮಾಗಿ ಬನ್ನಿ ಅಂತ ಹೇಳಿಬಿಡ್ತಾರೆ ಮೇಲ್ಸು. ಅದಕ್ಕೇ ಜಾಸ್ತಿ ಗರ್ಲ್ಸು ನೀವು ನಿಮ್ಮ ಗ್ರೂಪ್ನಲ್ಲಿ ಹೇಗೆ ಓಡಾಡೋದು ಅದು ಇದು ಮಾಡಿ ಗೈಸ್. ನಾವಂತೂ ಲೈಕ್ ನನಗೆ ತುಂಬ ಬೇಗ ಮದುವೆ ಆಯಿತು. ಸೊ ನಾನಂತೂ ಓಡಾಡಲಿಲ್ಲ. ಆಬ್ವಿಯಸ್ಲಿ ಭವಿಷ್ಯ ಓಡಾಡಲಿ ಚೆನ್ನಾಗೆ, ಅವಳು ಬೇಕಾಗಿದ್ದ ಕಡೆ ಸುತ್ತಾಡಲಿ ಅಂತ ನನಗೆ ಆಸೆ ಇದೆ. ಬಟ್ ಒಂದು ಕಡೆ ಭಯನೂ ಆಗ್ತಾ ಇರುತ್ತೆ ಗೈಸ್. ಸೇಫ್ಟಿ ಇಲ್ಲ ಈಗ ಅಷ್ಟೊಂದು, ಸೇಫಾಗಿಲ್ಲ ಹೊರಗಡೆ ಹೋದರೆ. ಬಟ್ ಸ್ಟಿಲ್ ನಾವು ಹೋಗ್ದಿರ ಇರೋದಕ್ಕೂ ಆಗೋದಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ಹೋಗ್ಬಿಟ್ಟು ಸುತ್ತಾಡಿಕೊಂಡು ಖುಷಿಯಾಗಿದ್ಕೊಂಡು ಬರಬೇಕು ಗೈಸ್, ಅಷ್ಟೇ. ಇವಾಗ ಹೋಗಿ ಕರ್ಕೊಂಡು ಬರ್ತೀನಿ ಗೈಸ್ ಭವಿಷ್ಯನ. ಬೆಳಗ್ಗೆಯಿಂದ ಭವಿಷ್ಯ ಇಲ್ವಲ್ಲ, ಏನು ಮಾಡಿರ್ಬೋದು ನಾನು. ಅವಳು ಹೋಗ್ತಿದ್ದಂಗೆ ನನಗೆ ಹೊಟ್ಟೆ ನೋವು ಥರ ಶುರು ಆಗೋಯ್ತು. ಸೊ ಹೊಟ್ಟೆ ನೋವ್ತಿದೆಯಲ್ಲ ಅಂತ ಹೇಳಿಬಿಟ್ಟು ಮಲ್ಕೊಂಬಿಟ್ಟೆ. ಮಲಗಾದಾದ್ಮೇಲೆ ಅಡುಗೆಗೂ ಎದ್ದೊಳ್ಳಿಲ್ಲ ನಾನು. ಬೆಳಗ್ಗೆದು ಒಂದು ಸ್ವಲ್ಪ ಪಲಾವ್ ಎಕ್ಸ್ಟ್ರಾ ಇತ್ತು, ಟೊಮೆಟೊ ಬಾತ್ ಮಾಡಿದ್ನಲ್ಲ ಅದು. ಸೊ ಹೇಗಿದ್ದರೂ ಅದು ಇದೆಯಲ್ಲ ಅಂತ ಹೇಳಿಬಿಟ್ಟು ಇದಕ್ಕೆ ಇನ್ನೂ ಜಾಸ್ತಿ ಹೊತ್ತು ಮಲ್ಕೊಂಡೆ ಗೈಸ್. ನಮ್ಮ ಯಜಮಾನ್ರು ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡ್ಕೊಂಡ್ರಲ್ಲ, ಆವಾಗ ನಾನು ಎದ್ದುಬಿಟ್ಟು ಅವರು ಪಾಪ ಇರೋದನ್ನು ಬಿಸಿ ಮಾಡಿ ಕೊಟ್ಟೆ, ತಿಂದ್ಕೊಂಡು ಹೋದರು. ನಾನು ಅದರಲ್ಲೇ ಒಂಚೂರು ತಿಂದೆ ಗೈಸ್, ಅಷ್ಟೇ. ಭವಿಷ್ಯ ಇಲ್ಲದೆ ಹೋದರೆ ಈ ಕತೆ ನಂದು. ಲೈಕ್ ನೀನು ಮೂಡೇ ಇರೋದಿಲ್ಲ, ಮನೆಯಲ್ಲಿ ನಿಶಬ್ದ ಆಗೋಗ್ಬಿಟ್ಟಿರುತ್ತೆ. ಇವಾಗ ಶಬ್ದನ ಕರ್ಕೊಬರ್ತೀವಿ ಹೋಗ್ಬಿಟ್ಟು. ಅದಾದಮೇಲೆ ಮನೆಯಲ್ಲೆಲ್ಲ ಸೌಂಡು. ಫಿಲಮ್ ಹಿಂಗಿತ್ತು, ಅಲ್ಲೇನಾಯಿತು, ಇನ್ನೇನಾಯಿತು ಎಲ್ಲ ಹೇಳ್ತಾಳೆ. ಓಕೆ ಗಾಯ್ಸ್, ಹೋಗೋಣ. ಅದೇನೋ ಬ್ಯಾಗ್ ಓಪನ್ ಮಾಡ್ತೀಯಲ್ಲ, ಓಪನ್ ಮಾಡು ಗೈಸ್. ಭವಿಷ್ಯ ಬಂದ್ಲು ಆ್ಯಂಡ್ ಅವ್ರದ್ದು ಒಂದು ಪಾರ್ಸಲ್ ಬಂದಿತ್ತು, ಇವಾಗ ಓಪನ್ ಮಾಡ್ತಾಳೆ. ಓಕೆ, ಮೂವಿ ಹೆಂಗಿತ್ತು? ಚೆನ್ನಾಗಿತ್ತು. ಭಯ ಆಗೋ ಥರ ಇತ್ತಾ? ಬಡಬಡ ಮನೆ ಆಗೈತೆ. ಆ ಕಡೆ ಕೂತ್ಕೋ ಅಟ್ಲೀಸ್ಟು. ಗೈಸ್ ಬ್ಯಾಗ್ಸ್ ಆರ್ಡರ್ ಮಾಡಿದ್ಲು ಗೈಸ್, ಏನೇನೋ ಇಟ್ಕೊಳ್ಳೋದಕ್ಕೆ ಅಂತ. ಬ್ಯಾಗ್ ಒಳಗಡೆ ಬ್ಯಾಗು, ಎರಡೇ ಬ್ಯಾಗಾ? ಇಲ್ಲ, ಓಕೆ, ಮೂರೇ ಬ್ಯಾಗಾ? ಎಷ್ಟಿದಕ್ಕೆ? 100 ಎಷ್ಟು, 123. ಓಕೆ, 121 ಅನಿಸುತ್ತೆ. ಜಾಸ್ತಿನೋ ಕಡಿಮೆನೋ ನನಗೆ ಗೊತ್ತಿಲ್ಲ. ಕಡಿಮೆ ಇದು. ಓಕೆ, ಇವಾಗ ನಮ್ಮ ಯಜಮಾನ್ರು ಬಿರಿಯಾನಿ ತಂದಿದ್ದಾರೆ. ಈಗ ನಾನು ಮತ್ತು ನಮ್ಮ ಯಜಮಾನ್ರು ತಿಂತೀವಿ. ಬಿಕಾಸ್ ಭವಿಷ್ಯ ಸ್ವಲ್ಪ ತಿನ್ನು, ಭವಿಷ್ಯ ಏನೋ ಹೊರಗಡೆಯಿಂದ ತಿನ್ಕೊಂಬಂದಿದ್ದಾಳೆ ಗೈಸ್. ಸ್ವಲ್ಪ ಕಬಾಬು ತಿನ್ನಲ್ವಾ? ಗೈಸ್ ಇವಾಗ 9:15 ಆಗಿದೆ. ನಮ್ಮ ಯಜಮಾನ್ರದ್ದು ಗಾಡಿ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಕೊಟ್ಟಿದೆ ಗೈಸ್. ನೆನ್ನೆ ಸ್ವಲ್ಪ ಗ್ಯಾರೇಜಿಗೆ ಬಿಡಬೇಕಿತ್ತು. ಈಗ ಗಾಡಿ ಗ್ಯಾರೇಜ್ಗೆ ಬಿಟ್ಟರೆ ಅವ್ರ ಮನೆಗೆ ಬರಬೇಕು ಅಂದರೆ ಯಾವ್ದಾದ್ರು ಆಟೋ ಏನಾದ್ರು ತೊಗೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೋಗ್ತಾಯಿದ್ದೀನಿ ಪಿಕ್ ಮಾಡೋದಕ್ಕೆ. ನಮ್ಮ ಭವಿಷ್ಯ ಇವಾಗ ತಾನೇ ಎದ್ದಿದ್ದು, ಅದಕ್ಕೆ ತೋರ್ಸೋಕೆ ಹೋಗ್ತಿಲ್ಲ.
ಆ್ಯಂಡ್ ನೆನ್ನೆ ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇರೋದು ಗೈಸ್. ಬಿಕಾಸ್ ನೆನ್ನೆ ಏನಂತ ಪೋಸ್ಟ್ ಮಾಡಲಿಲ್ಲ ನಾನು, ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಯಜಮಾನ್ರನ್ನ ಕರ್ಕೊಂಬರೋದಕ್ಕೆ ಹೋಗೋಣ ಬನ್ನಿ ಗೈಸ್. ಇಲ್ಲಿ ರೀಚ್ ಆಗಿದ್ದೀನಿ ನಮ್ಮ ಯಜಮಾನ್ರ ಜಿಮ್ ಹತ್ರ. ನಮ್ಮ ಯಜಮಾನ್ರದ್ದು ಕೆಲಸ ಆಯಿತು ಇವಾಗ ಹೊರಡೋದು ಗೈಸ್. ಏನು ತೊಗೊಂಡಿಲ್ಲ, ತಿಂದಿಲ್ವಾ? ಸರಿ. ಫಸ್ಟು ಇಲ್ಲಿ ಚಿಕ್ಕಣ್ಣ ಹೋಟೆಲ್ ಇದೆ, ಅದೇ ಮೇ ಬಿ ಕ್ಲೋಸ್ ಟೈಮ್ ಇರ್ಬೋದೇನೋ ಅಂತ ಹೇಳಿದ್ರು ಏನೋ. ಬೇರೆ ಕಡೆ ಹೋಗ್ತಾ ಇದ್ದೀವಿ ಗೈಸ್. ಟಿಫನ್ ಏನಾದ್ರು ತಿನ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ, ಬಿಕಾಸ್ ನಂದು ಟಿಫನ್ ಆಗಿಲ್ಲ. ದೋಸೆ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ದೋಸೆ ತಿನ್ಕೊಂಡು ಹೋಗ್ತೀವಿ ಗೈಸ್. ಒಂದು ದೋಸೆ. ಬೆಣ್ಣೆ ಹಾಕಿ ಅಮ್ಮ ಬೆಣ್ಣೆನಲ್ಲೇ ಸ್ನಾನ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ತುಪ್ಪ. ದೋಸೆ ಬಂತು ಗಾಯಿ. ಸೀರೆ ಗೈಸ್ ಏನಿದ್ಯಾ? ಇದು ಒಂದ್ ಕಡೆ ಬಂದ್ರೆ ದೋಸೆ ತಿನ್ಬೇಕನ್ಸುತ್ತೆ ಅಷ್ಟೇ, ಇನ್ನೆಲ್ಲೂ ತಿನ್ಬೇಕನ್ಸಲ್ಲ. ಇದು ನಮ್ಮ ಯಜಮಾನ್ರು ಸ್ಟೂಡೆಂಟ್ ಅವ್ರದ್ದು ಹೋಟ್ಲು. ಅಂಡ್ ಆಪೋಸಿಟ್ ನಲ್ಲಿ ಇರೋದು ಅಷ್ಟೇ, ಸೇಮ್ ಒಂದೇ ಓನರ್ ಅಲ್ವಾ? ಹಾ, ಒಬ್ರೇ ಓನರ್ ಗೈಸ್. ಆ ಹೋಟೆಲು ಮತ್ತೆ ಇದು ದೋಸೆ ಮಾಸ್ಟರ್ ಹೋಟೆಲ್ ಎರಡು. ಗೈಸ್ ಅಲ್ಲಿ ದೋಸೆ ತಿಂದ್ವಿ. ಇವಾಗ ಇಲ್ಲಿ ಸೌತ್ ಕಿಚನ್ಗೆ ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ ಗೈಸ್. ಯಜಮಾನ್ರು ನನಗೋಸ್ಕರ ಒಂದು ಕಾಫಿ ತಗೊಳ್ಳೋದಕ್ಕೆ ಅಂತ ಕರ್ಕೊಬಂದ್ರು ಇಲ್ಲಿಗೆ. ಕಾಫಿ ಸೂಪರ್ ಆಗಿದೆ ಗೈಸ್. ದೋಸೆ ತಿಂದಾದ್ಮೇಲೆ ಕಾಫಿ ಕುಡಿದ್ವಲ್ಲ, ಸೂಪರ್ ಆಗಿತ್ತು ಕಾಫಿ ಗೈಸ್. ದೋಸೆನೂ ಚೆನ್ನಾಗಿತ್ತು, ಕಾಫಿನೂ ಚೆನ್ನಾಗಿತ್ತು ಗೈಸ್. ಪಾಪ ನಮ್ಮ ಭವಿಷ್ಯ ಮನೆಯಲ್ಲೇ ಇದ್ದಾಳೆ. ಏಕಾದಶಿನ ಬಿಡಿ, ಇನ್ನು ಚಪಾತಿನೇ ಕೊಡಿ. ನಮ್ಮ ಯಜಮಾನ್ರದ್ದು ಇವತ್ತು ಏಕಾದಶಿ. ನಾನೇ ಮಾಡಲ್ಲ ಗೈಸ್ ಏಕಾದಶಿ ಎಲ್ಲ, ನಮ್ಮ ಯಜಮಾನ್ರು ಮಾಡ್ತಾರೆ. ನೋಡಿ ಇಲ್ಲಿ ಏನು ಹೊರಡ್ತಿದ್ದಾರೆ ಆಟೋ. ರ್ಯಾಪಿಡೋ. ಹಾಂ, ರ್ಯಾಪಿಡೋನು ಲೇಡೀಸ್ ಹೊರಡ್ತಿದ್ದಾರೆ. ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ ಜೆಂಟ್ಸಿಂದ ಕೂತ್ಕೊಳ್ಳೋದಕ್ಕೆ, ಸೊ ಲೇಡೀಸ್ ಓಡಿಸ್ತಾರೆ. ಲೇಡೀಸೇ ಕೂತ್ಕೋಗೋದಿಲ್ಲ. ಇವತ್ತು ಬರ್ತೀರಾ ಅಲ್ವಾ ದೇವಸ್ಥಾನಕ್ಕೆ? ಅಲ್ಲಿ ಮನೆಗೆ ಬಂದ್ವಿ. ನೋಡಿ ಮಗು ಬೇರೆ ಟೀ ಶರ್ಟ್ ಹಾಕೋಬಿಟ್ಟಿದೆ ಇವತ್ತು. ಓಕೆ, ಇನ್ನ ಕತ್ಲೆ ರೂಮ್ ಮನೆ ಮಾಡ್ಕೊಂಡು ಇಟ್ಕೊಂಡಿದ್ಯಲ್ಲ, ನಾನು ಹೇಳಿದ್ರು. ಏನು ಅದು ಹೆಂಗೆ ಓಡಿದೆ ಗೊತ್ತಾ? ಅದೇ ನಮ್ಮಮ್ಮ ನಾಟಿ ನಮ್ಮಮ್ಮ ತಿಂತಾರೆ ಬೋಟಿ. ನಮ್ಮಮ್ಮ ತುಂಬ ನಾಟಿ ಅಂತ
ಎಷ್ಟು ಕಮೆಂಟ್ ಬಂದಿದೆ, ಏನೇನೋ ಕಮೆಂಟ್ ಹಾಕ್ಬಿಟ್ಟಿದ್ದಾರೆ ಗೈಸ್. ಅದೇ ಯಾರೋ ಒಬ್ರು ಕಮೆಂಟ್ ಹಾಕಿದ್ದಾರೆ, ನಾನು ಮತ್ತು ಭವಿಷ್ಯ ಒಂದೇ ಥರ ಕಾಣಿಸ್ತೀವಂತೆ. ಹೌದಾ ಗೈಸ್? ನೋಡಿ ಬಾತ್ರ ಇಲ್ಲ, ಇವಾಗಂತೂ ನಾನು ಪೆಕ್ರಿ ಥರ ಇದ್ದೀನಿ. ಐಲೈನರ್ ನೋಡಿ ಗೈಸ್, ಇನ್ನೂ ಹೋಗಿಲ್ಲ. ನೆನ್ನೆ ಫಿಲಮ್ಗೆ ಹೋಗ್ಬಿಟ್ಟು ಬಂದಿದ್ದು, ಇನ್ನೂ ಅವಳು ಅದೇ ಮೂಡಲ್ಲಿ ಇದ್ದಾಳೆ. ನಾ ತೆಗ್ದೇ ಇಲ್ಲ. ದೇವ ಥರ ಕಿಚ್ಕೋತಾಳಲ್ವಾ ಅದರಲ್ಲಿ ಹೀರೋಯಿನು. ನಾವು ದೋಸೆ ತಿನ್ಕೊಂಡು ಬಂದ್ವಿ ಚೀನ. ಪಾಪ ನಾನು ಒಗ್ಗರಣೆ ಮಾಡಿಟ್ಟೋಗಿದ್ದೆ ರೈಸ್ದು, ಅದನ್ನು ತಿಂದಿದ್ದಾಳೆ ಭವಿಷ್ಯ. ನಾವು ಮಾತ್ರ ಎಣ್ಣೆ ಮಸಾಲೆ ದೋಸೆ ತಿನ್ಕೊಂಡು ಬಂದ್ವಿ. ಚಾಕ್ಲೇಟೇ ತಿಂದೆ ನಾನು, 2 ಚಾಕ್ಲೇಟ್ ತಿಂದೆ. ಓ ಶುಗರ್ ನೋಡಿ ಗೈಸ್, ಕಟ್ ಆಫ್ ಶುಗರ್ ಕಟ್ ಆಫ್ ಮಾಡ್ಬಿಟ್ಲು. ಯಾಕಂದ್ರೆ ನಂಗೆ ಕೋಪ ಬಂದ್ಬಿಡ್ತು, ಅದಕ್ಕೇನೆ. ಏನಕ್ಕೆ ರಿವೆಂಜ್ ತಗೋಬಿಟ್ಟೆ. ಏನಕ್ಕೆ ಯಾರ ಮೇಲೆ ಕೋಪ ಬಂತು? ನನಗೆ ಮಾತ್ರ ಈ ತರ ಅನ್ನ ಇಟ್ಬಿಟ್ಟು ನೀವು ತುಪ್ಪದ ಬೆಚ್ಚಿಟ್ ದೋಸೆ ತಿನ್ಕೊ ಬಂದ್ರಲ್ಲ, ಅದಕ್ಕೆ ಕೋಪ ಬಂದಿ ನನಗೆ. ಅಲ್ಲಿಗೆ ಮುಗ್ದಿಲ್ಲ ಗೈಸ್, ಅಲ್ಲಿಗೆ ಮತ್ತೆ ಇವಾಗಿಂದ ಶುಗರ್ ಕಟ್ ಆಫ್ ಮುಗೀತು ಗೈಸ್. ಶುಗರ್ ಕಟ್ ಹೊಸ ಆಟ ಗೈಸ್. ಇಲ್ಲ ಶುಗರ್ ಕಟ್ ಮತ್ತೆ ಶುರು ಇವತ್ತಿಂದ ಅಷ್ಟೇ. ಸರಿ, ಹೊಸ ಆಟ ಆಡೋಣ ಇವಾಗ ಹೊಸದಾಗೆ. ಸೀರಿಯಸ್ ಆಗಿ ಇವಾಗ ಆಟ ಆಡೋದು ಗೈಸ್. ಸುಮ್ಮನೆ ಮತ್ತೆ ಇನ್ನೊಂದು ಏನಂತ ಗೊತ್ತಾ ಗೈಸ್, ನಂದು ಇನ್ಸ್ಟಾಗ್ರಾಮು ಎಷ್ಟೊಂದು ದಿವಸದಿಂದ 3,800 and ಸಮಥಿಂಗ್ 3,900 and ಸಮಥಿಂಗ್ ಹಿಂಗೆ ಇತ್ತು ಗೈಸ್. ಒಂದು ಇವಾಗ ರೀಲ್ಸ್ ಹಾಕೋದ್ನಲ್ಲ, ಅದೇ ಹೇಳಿದ್ನಲ್ಲ ಎಷ್ಟೊಂದು ಕಮೆಂಟ್ಸ್ ಬಂದಿದೆ ಅಂತ, ಅದರಿಂದ 150 150 ಫಾಲೋವರ್ಸ್ ಆಗಿದ್ದಾರೆ ನನಗೆ ಒಂದೇ ಸಾಯಂಕಾಲದಿಂದ, ನಿನ್ನೆ ಸಾಯಂಕಾಲದಿಂದ ಇವಾಗ ತನಕ. ಸೊ ಇವಾಗ ನಂದು ಇನ್ಸ್ಟಾಗ್ರಾಮ್ನಲ್ಲಿ 4,000+ ಫಾಲೋವರ್ಸ್ ಇದ್ದಾರೆ ಗೈಸ್. ಬಟ್ ಆದ್ರೂ ಗೈಸ್, ಒಂದೊಂದು ಫಾಲೋವರು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ? ಒಬ್ಬೊಬ್ರದ್ದು ಒಂದೇ ರಾತ್ರಿನಲ್ಲಿ 20,000 ಫಾಲೋವರ್ಸ್ ಆಗೋಗಿದ್ದಾರೆ, 50,000 ಫಾಲೋವರ್ಸ್ ಆಗೋಗಿದ್ದಾರೆ, ಹೀಗೆಲ್ಲ ಕೇಳಿಸ್ಕೊತೀನಿ. ಬಟ್ ನಮ್ಮದು ಗ್ರ್ಯಾಜುಯಲಿ ಇನ್ಕ್ರೀಸ್ ಆಗ್ತಾಯಿದೆ ಗೈಸ್, ಒಂದೇ ಸರಿ ಮಾತ್ರ ಇನ್ಕ್ರೀಸೇ ಆಗಿಲ್ಲ ಯಾವತ್ತೂ. ನೋಡೋಣ, ಒಂದಿನ ಆ ಥರನೂ ಆಗುತ್ತೆ. ಬಟ್ ಸ್ಲೋ ಆ್ಯಂಡ್ ಸ್ಟಡಿ ಈಸ್ ಓಕೆ ಫಾರ್ ಮೀ. ಲೈಕ್ ಸ್ವಲ್ಪನೇ ಪ್ರೋಗ್ರೆಸ್ ಆಗ್ತಿದೆ, ಸ್ವಲ್ಪನಾದ್ರೂ ಇಂಪ್ರೂವ್ಮೆಂಟ್ ಇದೆ ಅಂದರೆ ದಟ್ ಈಸ್ ಓಕೆ ಫಾರ್ ಮೀ. ಸುಮ್ಮನೆ ನಿಂತ್ಕೊಂಡಿಲ್ಲ, ಲೈಕ್ ಏನೂ ಇನ್ಕ್ರೀಸೇ ಆಗ್ತಿಲ್ಲ ಆ ಥರ ಏನಿಲ್ಲ ಗೈಸ್, ಅಷ್ಟೇ. ಇವಾಗಲೇ ಗೋವಾ ಪ್ಯಾಕಿಂಗ್ ಅಂತ ಗೋವಾ ಪ್ಯಾಕಿಂಗ್ ಅಂತ ಒಂದು ವಿಡಿಯೋ ಮಾಡುವಂತೆ, ಅವಾಗ ತೋರಿಸ್ತೀನಿ ಎಲ್ಲ. ಸರಿ ಕಣಪ್ಪ ರೀ, ನಾವೆಲ್ಲರೂ ಟ್ರಿಪ್ ಹೋಗೋಣ ರೀ, ನಾವು ಪ್ಯಾಕ್ ಮಾಡಿಕೊಂಡು. ಅಂದರೆ ಭವಿಷ್ಯ ಇರಲೇಬೇಕು ಟ್ರಿಪ್ನಲ್ಲಿ, ಇಲ್ಲ ಅಂದರೆ ನಾನು ಬರಲ್ಲ. Now speak your English. You go now. I am very talented person. You tell about copyright and all. You tell about copyright. Overacting is copywriting. Small writing is no problem. No problem. No problem. You go ahead. Songs no put it. Just 4 seconds. 5 seconds you cut out. ಗೈಸ್, ಪಾರ್ಕಿಗೆ ಹೋಗ್ಬೇಕು. ನಮ್ಮ ಯಜಮಾನ್ರಿಗೆ ವೇಟ್ ಮಾಡ್ತಾ ಇದ್ದೀನಿ ಗೈಸ್, ಇನ್ನೇನು ಬರ್ತಾರೆ. ಗೈಸ್, ಈಗ ತಾನೇ ಮನೆಗೆ ಬಂದ್ವಿ. ಕಾಫಿ ಕುಡಿಲಿಲ್ಲ ಗೈಸ್ ಇವತ್ತು ಸಾಯಂಕಾಲ ನಾನು, ಬಿಕಾಸ್ ನೆನ್ನೆ ಬೆಳಗ್ಗೆ ಕಾಫಿ ಕುಡ್ತಿದ್ದೆ, ಸಂಜೆನೂ ಕುಡಿದ್ರೆ ಸ್ವಲ್ಪ ಜಾಸ್ತಿ ಆಗೋಗುತ್ತೆ ಅಂತ ಸಂಜೆ ಕಾಫಿ ಕ್ಯಾನ್ಸಲ್ ಮಾಡಿದೆ ಗೈಸ್. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಹೈಪ್ ಒತ್ತಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Thank you so much for watching our vlog. Until next time, take care. Bye bye. See you guys. Bye bye.